ಅರ್ಪಿಸಲು ನನ್ನ ಸ್ನೇಹಿತರೇ, ನನ್ನ ಬಂಧುಗಳೇ, ದೇವರ ಸೃಷ್ಟಿಗಳೇ, ಬನ್ನಿ ಸಂತಸದಿ ಹಾಡಿ ಸಂಭ್ರಮದಿ ದೇವರ ಪೂಜಿಸಿರಿ. ಬಂದಿದೆ ಬಾಳಲಿ ಶುಭ ದಿನವು, ಸ್ವಾಮಿಯ ನೆನೆವ ನವ ದಿನವು. ಬಂದಿದೆ ಬಾಳಲಿ ಶುಭ ದಿನವು, ಸ್ವಾಮಿಯ ನೆನೆವ ನವ ದಿನವು. ದೇವರ ಕೊಡುಗೆಯು ಈ ದಿನವು, ಎಂದಿಗೂ ಮರೆಯದ ಆನಂದವು. ತಂದೆಯೇ ಇಂದು ತಂದೆಯ ನೆನೆದು ಈ ಬಲಿ ಪೂಜೆಯ ಅರ್ಪಿಸಲು ನನ್ನ ಸ್ನೇಹಿತರೇ, ನನ್ನ ಬಂಧುಗಳೇ, ದೇವರ ಸೃಷ್ಟಿಗಳೇ, ಬನ್ನಿ ಸಂತಸದಿ ಹಾಡಿ ಸಂಭ್ರಮದಿ ದೇವರ ಪೂಜಿಸಿರಿ. ಈ ದಿವ್ಯ ಬಲಿಪೂಜೆಯನ್ನು ಕೆಳಕಂಡ ಉದ್ದೇಶಗಳಿಗಾಗಿ ಅರ್ಪಿಸಲಾಗುವುದು. ಕಿರಣ್ ಕಾರ್ಲು ಮತ್ತು ಕುಟುಂಬದವರ ಅಭಿಪ್ರಾಯದಂತೆ ತಮ್ಮ ಶಾಲೆಯ ಮಕ್ಕಳು ಪ್ರವಾಸವನ್ನು ತೆರಳುತ್ತಿರುವಾಗ ಉತ್ತಮವಾಗಿ ಸುರಕ್ಷಿತರಾಗಿ ತೆರಳಿ ಈ ಪ್ರವಾಸ ಕೈಗೊಳ್ಳುವಂತೆ ಸಂತ ಲಾರೆನ್ಸರಿಗೆ ಕೋರಿಕೆಯ ಬಲಿಪೂಜೆಯಾಗಿ ಲೊರೆನ್ ಡಿಸೋಜ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಸಂತ ಲಾರೆನ್ಸರಿಗೆ ಕೃತಜ್ಞತೆಯಾಗಿ ಸಿಸ್ಟರ್ ಶಾರ್ಲೆಟ್ ಇವರ ಅಭಿಪ್ರಾಯದಂತೆ ಜಾನ್ ಮ್ಯಾಕ್ಸಿಮ್ ಡಿಸೋಜ ಇವರ ಆತ್ಮಶಾಂತಿಗಾಗಿ ಸಲ್ವದರ್ ಮತ್ತು ಕುಟುಂಬದವರ ಅಭಿಪ್ರಾಯದಂತೆ ಸಂತ ಲಾರೆನ್ಸರಿಗೆ ಕೃತಜ್ಞತೆಯಾಗಿ ಫ್ರಾನ್ಸಿಸ್ ಸಿಕ್ವೇರ ಮತ್ತು ಕುಟುಂಬ ಸಂತ ಲಾರೆನ್ಸರಿಗೆ ಕೃತಜ್ಞತೆಯಾಗಿ ಅನುಷಾ ಇವರ ಅಭಿಪ್ರಾಯದಂತೆ ಸೋಹನ್ ರವರ ಮೊದಲನೆಯ ಹುಟ್ಟುಹಬ್ಬದ ವಿಶೇಷ ಕೋರಿಕೆಯ ಬಲಿಪೂಜೆಯಾಗಿ ಸೋಹನ್ ರವರ ಮೊದಲ ಹುಟ್ಟುಹಬ್ಬದ ಪ್ರಯುಕ್ತ ಶೀಲಾ ಫರ್ನಾಂಡಿಸ್ ಮತ್ತು ಕುಟುಂಬದವರು ಇವರಿಗೆ ಬೇಕಾದ ಉತ್ತಮ ಆರೋಗ್ಯವನ್ನು ಸಂತ ಲಾರೆನ್ಸರು ದಯಪಾಲಿಸಲೆಂದು ಎಲೆನ್ ರೋಡ್ರಿಗಸ್ ಇವರ ಅಭಿಪ್ರಾಯದಂತೆ ಸಂತ ಲಾರೆನ್ಸರಿಗೆ ಕೃತಜ್ಞತೆಯಾಗಿ ಸ್ಟೀವನ್ ಡಿಕೋನ ಮತ್ತು ಇಲ್ಡಾ ಡಿಕೋನ ಇವರ ಅಭಿಪ್ರಾಯದಂತೆ ಸಂತ ಲಾರೆನ್ಸರಿಗೆ ಕೃತಜ್ಞತೆಯಾಗಿ ರಿಚರ್ಡ್ ಪಾಯಸ್ ಮತ್ತು ಕುಟುಂಬ ಮತ್ತು ಮೇರಿ ಪಾಯಸ್ ಕುಟುಂಬ ಇವರ ಅಭಿಪ್ರಾಯದಂತೆ ಸಂತ ಲಾರೆನ್ಸರಿಗೆ ಕೃತಜ್ಞತೆಯಾಗಿ ವಿವಿಯನ್ ಲೋಬೋ ಅವರ ಅಭಿಪ್ರಾಯದಂತೆ ಸಂತ ಲಾರೆನ್ಸರಿಗೆ ಕೃತಜ್ಞತೆಯಾಗಿ ಲಿಯೋ ಡಿಸೋಜ ಮತ್ತು ಕುಟುಂಬ ಕೆಲ್ಸಿ ಒಲಿನಾ ಡಿಸೋಜ ಇವರ ಉತ್ತಮ ಆರೋಗ್ಯಕ್ಕಾಗಿ ಹಾಗೂ ಸಂತ ಲಾರೆನ್ಸರಿಗೆ ಕೃತಜ್ಞತೆಯಾಗಿ ಅಂತೋನಿ ಡಿಸೋಜ ಮತ್ತು ಲಿನಾ ಡಿಸೋಜ ಕುಟುಂಬ ಸಂತ ಲಾರೆನ್ಸರಿಗೆ ಕೃತಜ್ಞತೆಯಾಗಿ ಈ ಎಲ್ಲ ಉದ್ದೇಶಗಳಿಗಾಗಿಯೂ ನಮ್ಮೆಲ್ಲ ವೈಯಕ್ತಿಕ ಉದ್ದೇಶಗಳಿಗಾಗಿಯೂ ವಿಶೇಷವಾಗಿ ಇಂದು ದಿವ್ಯ ಬಲಿಪೂಜೆ ಅರ್ಪಿಸುತ್ತಿರುವ ಮುಂದನೆಯ ಸ್ವಾಮಿ ಜೇಮ್ಸ್ ಚಾರ್ಲಿ ಇವರ ಅಭಿಪ್ರಾಯದಂತೆ ಧರ್ಮಕ್ಕೆ ಬಂದಿರುವ ಎಲ್ಲರ ಅಭಿಪ್ರಾಯದಂತೆ ಈ ದಿವ್ಯ ಬಲಿಪೂಜೆಯಲ್ಲಿ ವಿಶೇಷವಾಗಿ ಪ್ರಾರ್ಥಿಸಲಾಗುವುದು. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು ದೇವರ ಪ್ರೀತಿಯು ಪಾವನಾತ್ಮರ ನ್ಯೂನತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಆತ್ಮೀಯ ಸಹೋದರ ಸಹೋದರಿಯರೇ, ಸಹೋದರರು ಒಟ್ಟಾಗಿ ಜೀವಿಸುವುದು ಎಷ್ಟೊಂದು ಸಂತೋಷ, ಎಷ್ಟೊಂದು ಆಕರ್ಷಣೆ ಎಂಬುದಾಗಿ ಕೀರ್ತನೆಕಾರ ನುಡಿಯುವುದನ್ನು ನೋಡುತ್ತೇವೆ. ನಾವೆಲ್ಲರೂ ವಿಧ ವಿಧವಾದ ಒಂದು ಕುಟುಂಬದಲ್ಲಿ ಬಂದರೂ ಆ ಸರ್ವಶಕ್ತನ ಮುಂದೆ ಎಲ್ಲ ಒಂದಾಗಿ ನೆರೆದಿದ್ದೇವೆ. ಇದೊಂದು ಸಂತಸದ ಸನ್ನಿವೇಶ. ಆದ್ದರಿಂದ ಈ ದಿವ್ಯ ಬಲಿಪೂಜೆಯಲ್ಲಿ ನಾವು ಪ್ರಾರ್ಥಿಸುವಾಗ ಗುರುಗಳು ಹೇಳಿದಂತಹ ಒಂದು ಕೋರಿಕೆ ಅಭಿಪ್ರಾಯಗಳಿಗಾಗಿ ಹಾಗೂ ನಮ್ಮೆಲ್ಲರ ವೈಯಕ್ತಿಕ ಅಭಿಪ್ರಾಯಗಳು ಎಷ್ಟೋ ಇವೆ, ಅವುಗಳನ್ನು ಆ ಪ್ರಭುವಿಗೆ ಸಮರ್ಪಿಸುತ್ತಾ ಈ ದಿವ್ಯ ಬಲಿ ಅರ್ಪಣೆಯಲ್ಲಿ ಭಕ್ತಿಯಿಂದ ಪ್ರಾರ್ಥಿಸೋಣ. ಈ ದಿವ್ಯ ಬಲಿಯನ್ನು ಅರ್ಪಿಸಲು ನಾವು ಪಾತ್ರನಾಗಿ ಮಾಡುವಂತೆ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ದಯಾಮಯ ದೇವರಲ್ಲಿ ಕ್ಷಮೆಯನ್ನು ಯಾಚಿಸೋಣ.
ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ, ನಿಮಗೂ ಯೋಚನೆಗಳಿಂದಲೂ ನುಡಿಯಿಂದಲೂ ನಡೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದೆ ಎಂದು ವಿವೇಚಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದ್ದರಿಂದ ಸದಾ ಕಲಿಕೆಯಾದ ಸಂತ ದೇವರವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಹೇಳಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮ ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ದೇವರಿಗೆ ಮಹಿಮೆ, ಭೂಮಿಯಲ್ಲಿ ಸುಮನಸ್ಕರಿಗೆ ಶಾಂತಿ, ಸುಮನಸ್ಕರಿಗೆ ಶಾಂತಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಮಿಯಲ್ಲಿ ಸುಮನಸ್ಕರಿಗೆ ಶಾಂತಿ, ಸುಮನಸ್ಕರಿಗೆ ಶಾಂತಿ. ದೇವರೇ, ಸ್ವರ್ಗದ ರಾಜರೇ, ಸರ್ವಶಕ್ತ ದೇವ ಪಿತನೇ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ, ಭಜಿಸುತ್ತೇವೆ, ಆರಾಧಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ. ನಿಮ್ಮ ಉನ್ನತ ಮಹಿಮೆಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಮಿಯಲ್ಲಿ ಸುಮನಸ್ಕರಿಗೆ ಶಾಂತಿ, ಸುಮನಸ್ಕರಿಗೆ ಶಾಂತಿ. ಯೇಸು ಕ್ರಿಸ್ತರೇ, ಏಕೈಕ ಪುತ್ರರೇ, ಪ್ರಭು ದೇವರೇ, ದೇವರ ಕುರಿಮರಿಯೇ, ಪಿತನ ಪುತ್ರರೇ, ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮಗೆ ದಯೆ ತೋರಿ ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ. ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವ
ದೇವರು ನೀವೊಬ್ಬರೇ ಪ್ರಭು, ನೀವೊಬ್ಬರೇ ಮಹೋನ್ನತರು. ಯೇಸು ಕ್ರಿಸ್ತನೇ ಪವಿತ್ರಾತ್ಮರೊಡ ದೇವಪಿತನ ಮಹಿಮೆಯಲ್ಲಿ ಇರುವವರು ನೀವು. ಪ್ರಾರ್ಥಿಸೋಣ. ದೇವರೇ ಸಂತ ಲಾರೆನ್ಸ್ ಅವರನ್ನು ನಿಷ್ಠಾವಂತ ಸೇವೆಯಲ್ಲಿ ಪ್ರಖ್ಯಾತರು, ರಕ್ತ ಸಾಕ್ಷ್ಯದಲ್ಲಿ ಮಹಿಮಾವಂತರು ಆಗುವಂತ ಪ್ರೀತಿಯ ಪ್ರಭೆಯಿಂದ ತುಂಬಿದ್ದೀರಿ. ಅವರು ಪ್ರೀತಿಸಿದನ್ನು ನಾವು ಪ್ರೀತಿಸುವಂತೆಯೂ ಅವರು ಕಲಿಸಿದನ್ನು ನಾವು ಕಾರ್ಯರೂಪಕ್ಕೆ ತರುವಂತೆಯೂ ನಮಗೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರವಾದಿ ಯೆಶಾಯನ ಬರೆದ ವಾಚನ. ನಿನ್ನ ದೇವರಾದ ಸರ್ವೇಶ್ವರ ನಾನೇ, ಭಯಪಡಬೇಡ, ನಿನಗೆ ನಾನೇ ನೆರವಾಗುವೆ ಎಂದರೆ ನಿನ್ನ ಕೈ ಹಿಡಿದುಕೊಳ್ಳುವೆ. ಸರ್ವೇಶ್ವರ ಇಂತೆನ್ನುತ್ತಾರೆ, ಹುಳುವಿನಂತಿರುವ ಯಾಕೋಬೇ, ಇಸ್ರಾಯೇಲಿನ ಜನತೆಯೇ, ಭಯಪಡಬೇಡ. ನಾನೇ ನಿನಗೆ ಸಹಾಯಕ, ಇಸ್ರಾಯೇಲಿನ ಪರಮ ಪಾವನ ಸ್ವಾಮಿಯೇ ನಿನಗೆ ವಿಮೋಚಕ. ಮಾಡಿರುವೆ ನಿನ್ನನ್ನು ಮಸೆದ ಮನೆ ಅಲ್ಲಿನ ಹೊಸ ಕುಂಟೆಯಂತೆ. ನೀನು ಒಕ್ಕುತ್ತಾ ಪುಡಿ ಮಾಡುವೆ ಬೆಟ್ಟಗಳನ್ನೇ, ಹೊಟ್ಟು ಧೂಳಾಗಿಸುವೆ ಗುಡ್ಡಗಳನ್ನೇ. ನೀನು ತೂರಲು ಅವುಗಳನ್ನು ಕೊಂಡೊಯ್ಯುವುದು ಗಾಳಿ, ಚಂಡಮಾರುತವು ಮಾಡುವುದನ್ನು ಚೆಲ್ಲಾಪಿಲ್ಲಿ. ನೀನಾದರೂ ಆನಂದಿಸುವೆ ಸರ್ವೇಶ್ವರ ಸ್ವಾಮಿಯಲ್ಲಿ. ದೀನ ದರಿದ್ರರು ನೀರಿಗಾಗಿ ಪರದಾಡುವಾಗ, ಬಾಯಾರಿ ಅವರ ನಾಲಿಗೆ ಒಣಗಿ ಹೋದಾಗ, ಪ್ರಸನ್ನನಾಗುವೆ ಸರ್ವೇಶ್ವರನಾದ ನಾನೇ. ಇಸ್ರಾಯೇಲಿನ ಜನ ದೇವರಾದ ನಾನವರನ್ನು ಕೈಬಿಡುವೆನೆ. ಹೊರಡಿಸುವೆನು ಬೋಳು ಗುಡ್ಡಗಳಲ್ಲಿ ನದಿಗಳನ್ನು, ತಗ್ಗು ತಿಟ್ಟುಗಳಲ್ಲಿ ಕೊರತೆಗಳನ್ನು. ಮಾರ್ಪಡಿಸುವೆನು ಕೆರೆಯಾಗಿ ಅರಣ್ಯವನ್ನು, ಬುಗ್ಗೆಗಳಾಗಿ ಮರುಭೂಮಿಯನ್ನು. ನೆಡುವೆನು ಅಡವಿಯಲ್ಲಿ ದೇವದಾರು, ಕಸ್ತೂರಿ, ಜಾಲಿ, ಸುಗಂಧ ಒಲಿವ್ ಮರಗಳನ್ನು. ತೋಪಾಗಿ ಬೆಳೆಸುವೆನು ಅರಣ್ಯಗಳು, ತುರಾಯಿ, ತಪಸ್ಸಿ, ತಿಲಕ ವೃಕ್ಷಗಳನ್ನು. ಇದನ್ನು ಕಂಡರಿತು ಗ್ರಹಿಸಿಕೊಳ್ಳುವರು ಜನರು ಮನಸಾರೆ. ನುಡಿವರಾಗ ಇದನ್ನು ಮಾಡಿದ ಹಸ್ತವು ಸರ್ವೇಶ್ವರ ಸ್ವಾಮಿಯದೇ. ಇದನ್ನು ಸೃಷ್ಟಿಸಿದಾತ ಇಸ್ರಾಯೇಲಿನ ಪರಮ ಪಾವನ ಸ್ವಾಮಿಯೇ. ಪ್ರಭುವಿನ ವಾಕ್ಯವಿದು.
सूर्याच्या किरणांसुद्धा रसणार आपल्या देखा काळीचे सोम्या मुझे तो कात भेटो दिले करते ते सळका सके सौम्य ते तुका सबसे काळीचे सोम्या मुझे तुका ते भेटो दिले करते ते सळका सके सौम्य ते तुका सबसे रात्य सळकादशे सोबाय जीवन मुझे गुणाशे गुणानी नेटै पसळे सायशे काळीचे सौम्या कात भेटो दिले करते त्या सळका सके सावधी ते तुका सबसे काळीचे सोम्या मुझे तो कात भेटो दिले करते त्या सळका सके सावधी ते तुका सबसे Alleluia Yamagana Alleluia Jivana Alleluia Yamagana Alleluia Jivana Stuti Sutane Mana Samramadalina Alleluia Harona ದೇವರ ಸಂಭ್ರಮದ ಈ ದಿನ ಹಲ್ಲೆಲೂಯಾ ಹಾಡೋಣ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ಜನಸಮೂಹಕ್ಕೆ ಯೌವನನ ಕುರಿತು ಹೀಗೆಂದರು: ಮಾನವನಾಗಿ ಜನಿಸಿದವರಲ್ಲಿ ಸ್ನಾನಿಕ ಯೌವನಿಗಿಂತ ಶ್ರೇಷ್ಠನಾದ ಹುಟ್ಟಿಲ್ಲ ಎಂದು ನಿಮಗೆ ಸ್ಪಷ್ಟವಾಗಿ ಹೇಳುತ್ತೇನೆ. ಆದರೂ ಸ್ವರ್ಗ ಸಾಮ್ರಾಜ್ಯದಲ್ಲಿ ಕನಿಷ್ಠನಾದವನು ಕೂಡ ಅವನಿಗಿಂತ ಶ್ರೇಷ್ಠನೇ ಸರಿ. ಯೌವನನು ತನ್ನ ಸಂದೇಶವನ್ನು ಸಾರಿದಂದಿನಿಂದ ಇಂದಿನವರೆಗೆ ಸ್ವರ್ಗ ಸಾಮ್ರಾಜ್ಯವು ನೂಕುನುಗ್ಗಲಿಗೆ ಗುರಿಯಾಗಿದೆ. ಬಲ ಪ್ರಯೋಗ ಮಾಡುವವರು ಅದನ್ನು ಸ್ವಾಧೀನಪಡಿಸಿಕೊಳ್ಳಲು ಯತ್ನಿಸುತ್ತಿದ್ದಾರೆ. ಯೌವನನ ಕಾಲ ತನಕ ಧರ್ಮಶಾಸ್ತ್ರ ಹಾಗೂ ಎಲ್ಲಾ ಪ್ರವಾದಿಗಳು ದೇವರ ಸಾಮ್ರಾಜ್ಯವನ್ನು ಕುರಿತು ಪ್ರವಾದನೆ ಮಾಡಿದ್ದರು. ಅವರ ಹೇಳಿಕೆಯನ್ನು ನಂಬಲು ನಿಮಗಿಷ್ಟವಿದ್ದರೆ ಈಗೋ ಬರತಕ್ಕ ಎಲಿಯನ್ನು ಈ ಯೌವನನೇ. ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಿಸಿಕೊಳ್ಳಲಿ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತನೇ ನಿಮಗೆ ಸ್ತುತಿಯು ಸಲ್ಲಲಿ.
ಪ್ರಭು ಯೇಸುವಿನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಹೇಗಿದ್ದೀರಾ? ನಮ್ಮ ಕೊಗ್ರೆ ಜನ ಚೆನ್ನಾಗಿದ್ದೀರಿ. ಕೆಲವೊಬ್ಬರ ಮುಖಗಳನ್ನು ನೋಡ್ತಾ ಇದ್ರೆ ಮುಖದಲ್ಲಿ ಒಂದು ಸಂತೋಷನೇ ಇಲ್ಲ. ಪುಣ್ಯಕ್ಷೇತ್ರಕ್ಕೆ ನಾವು ಬಂದಿದ್ದೇವೆ. ಆತ್ಮೀಯರೇ, ನಾನು 2 ಪ್ರಶ್ನೆಗಳನ್ನು ಕೇಳ್ತೇನೆ. ಅದಕ್ಕೆ ಉತ್ತರ ಒಂದು ಸಿಂಪಲ್ ಪ್ರಶ್ನೆ. ನಮಗೆ ದೇವರ ಅಗತ್ಯವಿದೆಯೇ? ನಮಗೆ ದೇವರ ಅಗತ್ಯವಿದೆಯೇ? ಹೇಳಿ, ಪರವಾಗಿಲ್ಲ. ಎಲ್ಲರಿಗೂ ಕನ್ನಡ ಬರುತ್ತಲ್ವಾ? ಓಕೆ, ಗುಡ್. ಎಲ್ಲರಿಗೂ ದೇವರ ಅಗತ್ಯವಿದೆ. ನನ್ನ ಅಗತ್ಯ ದೇವರಿಗೆ ಇದೆಯೇ? ಇದು ಪ್ರಶ್ನೆ. ನಮ್ಮ ಅಗತ್ಯ ದೇವರಿಗೆ ಇದೆಯೇ? ನಮ್ಮ ಅಗತ್ಯ ದೇವರಿಗೆ ಇದೆಯಾ? ಯಾಕೆ ಬೇಕು ದೇವರಿಗೆ ನಮ್ಮ ಅಗತ್ಯ? ನಾವು ದೇವರ ಮಕ್ಕಳು. ಇನ್ನು ದೇವರು ನಮ್ಮನ್ನು ಅವರ ಸ್ವರೂಪದಂತೆ ಸೃಷ್ಟಿಸಿದ್ದಾರೆ. ವೆರಿ ಗುಡ್. ಅವರನ್ನು ಸ್ತುತಿಸಿ ಕೊಂಡಾಡಲು ಪ್ರಕಟಣಾ ಗ್ರಂಥ ಓದಿದರೆ ನಿಮಗೆ ಗೊತ್ತಾಗುತ್ತದೆ, ಲಕ್ಷಾಂತರ ಜನ ಇದ್ದಾರಂತೆ ಅಲ್ಲಿ ಪ್ರಭುವನ್ನು ಸ್ತುತಿಸಿ ಕೊಂಡಾಡಲು, ಅಲ್ವಾ? ಪ್ರಕಟಣಾ ಗ್ರಂಥದಲ್ಲಿ ನಾವು ಓದುತ್ತೇವೆ. ದೇವರಿಗೆ ನಮ್ಮ ಅಗತ್ಯ ಇದೆಯೇ? ಇದೆಯಾ? ನೀವು ಸರಿಯಾದ ಉತ್ತರವನ್ನು ಹೇಳಿದ್ದೀರಿ. ಕೆಲವೊಬ್ಬರು ಹೇಳ್ತಾರೆ ದೇವರಿಗೆ ನಮ್ಮ ಅಗತ್ಯ ಇಲ್ಲ ಎಂಬುದಾಗಿ. ಅದು ತಪ್ಪು. ದೇವರಿಗೆ ನನ್ನ ಹಾಗೂ ನಿಮ್ಮ ಅಗತ್ಯ ಇದೆ. ಅವರು ತುಂಬಾ ಒಳ್ಳೆಯದಾಗಿ ಒಂದು ಉತ್ತರವನ್ನು ಕೊಟ್ಟರು. ಏಕೆಂದರೆ ದೇವರು ನಮ್ಮನ್ನು ಅವರ ಸ್ವಂತ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ದಾರೆ. ದೇವರು ನಮ್ಮನ್ನು ಅವರ ಸ್ವಂತ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ದಾರೆ. ಎಂತ ಒಂದು ಸೌಭಾಗ್ಯ ನಮ್ಮದಲ್ವೇ? ಏಕೆಂದರೆ ಆ ಸರ್ವಶಕ್ತನ ಒಂದು ಸ್ವಂತ ಸ್ವರೂಪದಲ್ಲಿ ನಾವೆಲ್ಲರೂ ಜನಿಸಿದ್ದೇವೆ. ಆಕಾರ ವಿಕಾರಗಳು ಬೇರೆ ಬೇರೆ ಆಗಿರಬಹುದು, ಆದರೆ ಆ ಸ್ವರೂಪದಲ್ಲಿ ಒಂದೇ ಆಕಾರದಲ್ಲಿ ನಮ್ಮನ್ನು ಅವರು ಸೃಷ್ಟಿ ಮಾಡಿದ್ದಾರೆ. ಯಾಕೆ ದೇವರಿಗೆ ನಮ್ಮ ಅಗತ್ಯ ಇದೆ? ಈಗ ನಮ್ಮ ಬ್ರದರ್ ಕೀಬೋರ್ಡ್ ಅನ್ನು ನುಡಿಸ್ತಾರೆ, ಹಾಡ್ತಾರೆ ಅಲ್ವಾ? ಹಾಡ್ತಾರೆ, ಕೀಬೋರ್ಡ್ ಬಾರಿಸ್ತಾರೆ. ಆ ಒಂದು ಕಾರ್ಯಕ್ಕೆ ಅವರನ್ನು ಆರಿಸಿಕೊಂಡಿದ್ದಾರೆ. ಅದಕ್ಕೆ ಅವರ ಅಗತ್ಯ ದೇವರಿಗೆ ಇದೆ. ನನ್ನನ್ನು ಗುರುಗಳಾಗಿಯೂ ಸಂತೋಷವನ್ನು ಗುರುಗಳಾಗಿಯೂ ಆರಿಸಿಕೊಂಡಿದ್ದಾರೆ. ನನ್ನ ಅಗತ್ಯ ದೇವರಿಗಿದೆ. ಇದೆ. ನೀವು ಮನೆಯಲ್ಲಿ ಎಷ್ಟೋ ಜನ ಇದ್ದರು, ಇಲ್ಲಿ ಇಷ್ಟು ಜನ ಬಂದಿದ್ದೀರಿ. ನಿಮ್ಮ ಅಗತ್ಯ ದೇವರಿಗೆ ಇದೆ. ಯಾಕೆಂದರೆ ಅವರನ್ನು ಸ್ತುತಿಸಿ ಕೊಂಡಾಡಲು ಅಲ್ಲ, ಬದಲಾಗಿ ಅವರು ಕೊಟ್ಟಂತ ಕಾರ್ಯವನ್ನು ಮುನ್ನಡೆಸಲು. ಅವರು ಕೊಟ್ಟಂತ ಕಾರ್ಯವನ್ನು ನಾವು ಮುನ್ನಡೆಸಿಲ್ಲ ಎಂದರೆ ದೇವರು ನಮ್ಮನ್ನು ಈ ಜಗತ್ತಿಗೆ ಬರುವುದಕ್ಕೆ ಬಿಡ್ತಾ ಇರಲಿಲ್ಲ. ಆದರೆ ಅವರು ಕೊಟ್ಟಂತ ಕಾರ್ಯವನ್ನು ನಾವು ನೆರವೇರಿಸಲೇಬೇಕು. ನಾನಾಗಲಿ, ನೀವಾಗಲಿ, ಇರುವ ಪ್ರತಿಯೊಬ್ಬರಾಗಲಿ ನಮ್ಮದೇ ಆದ ಪ್ರತಿಭೆಗಳಿಂದ ಆ ಜಗತ್ ರಕ್ಷಕನನ್ನು ಇಡೀ ಲೋಕಕ್ಕೆ ಪರಿಚಯಿಸಿಕೊಳ್ಳಬೇಕು. ಇನ್ನು ಎಷ್ಟೋ ಆತ್ಮಗಳು ಈ ಪ್ರಪಂಚದಲ್ಲಿ ಪ್ರಭು ಯೇಸುವನ್ನು ಕಾಣದೆ, ಪ್ರಭುವನ್ನು ವಿಶ್ವಾಸಿಸದೆ ಇರಗಿದ್ದೇವೆ. ಅವುಗಳನ್ನ ಪ್ರಭು ಯೇಸುವಿನ ಬಳಿಗೆ ಕರೆತರುವ ನಮ್ಮ ಜೀವನದ ಮೂಲಕ ಕರೆತರುವ ಒಂದು ವ್ಯವಸ್ಥೆ ಆಗಬೇಕು. ಪ್ರೀತಿಯ ಸಹೋದರ ಸಹೋದರಿಯರೇ, ಆದ್ದರಿಂದ ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಸ್ನಾನಿಕ ಯೋಹಾನನ ಬಗ್ಗೆ ಮಾತನಾಡಲು ನೋಡುತ್ತೇವೆ. ಏನೆಂಬುದಾಗಿ, ಮನುಷ್ಯರಾಗಿ ಹುಟ್ಟಿದವರಲ್ಲಿ ಸ್ನಾನಿಕ ಯೋಹಾನನಿಗಿಂತ ಶ್ರೇಷ್ಠನರು ಹುಟ್ಟಿಲ್ಲ. ಏಕೆಂದರೆ ಆತ್ಮೀಯ ಸಹೋದರ ಸಹೋದರೇ, ಸಂತ ಯೋಹಾನರು, ಸ್ನಾನಿಕ ಯೋಹಾನರು ಒಬ್ಬ ಶ್ರೇಷ್ಠವಾದ ವ್ಯಕ್ತಿ. ಯಾಕಿರ್ಬೋದು? ಸಂತ ಸ್ನಾನಿಕ ಯೋಹಾನರಿಗೆ 2 ಬಿರುದುಗಳನ್ನು ಕೊಡಬಹುದು. ಏನೆಂಬುದಾಗಿ? ಒಂದು ಸಂತರು ಎಂಬುದಾಗಿ, ಇನ್ನೊಂದು ಬಿರುದು ಕೊಡ್ಬೋದು. ಏನು? ನಮ್ಮ ಬಸ್ಕಲ್ ಕೊಗ್ರೆ ಬಸ್ ಸಂತ
ಸತ್ತರಂತ ಒಂದು ಬಿರುದು ಕೊಟ್ಟಿದ್ವಿ. ಇನ್ನೊಂದು ಕೊಡ್ಬೋದು, ಏನೆಂಬುದಾಗಿ ಏನಂತ ಆಗ್ತದೆ, ಬಾಯಿ ಬಿಟ್ಟು ಹೇಳ್ಬೇಕು. ಪ್ರವಾದಿ, ಪ್ರಾಫೆಟ್. ಏಕೆಂದರೆ 400 ವರ್ಷಗಳ ಕಾಲ ಯಾವುದೇ ಪ್ರವಾದಿಗಳಿಲ್ಲದಂತಹ ಒಂದು ಆ ಇರದಲ್ಲಿ ಸ್ನಾನಿಕ ಯೋಹಾನನೇ ಕೊನೆಗೆ ಕಾಣಿಸಿಕೊಳ್ಳುವುದು. ಏಕೆಂದರೆ ಅನೇಕ ಪ್ರವಾದಿಗಳು ಆ ಸರ್ವಶಕ್ತನ ಬಗ್ಗೆ ಮಾತನಾಡಿದ್ದವು, ಆದರೆ ಸ್ನಾನಿಕ ಯೋಹಾನರು ಸರ್ವಶಕ್ತನ ಬಗ್ಗೆ ಮಾತನಾಡಿದ ಹಾಗೂ ಅವರನ್ನ ತೋರಿಸಿಕೊಟ್ಟರು. ಸ್ನಾನಿಕ ಯೋಹಾನರು ಆ ಸರ್ವಶಕ್ತನನ್ನು ತೋರಿಸಿಕೊಟ್ಟರು. ಆದ್ದರಿಂದಾಗಿ ಈ ವ್ಯಕ್ತಿ ತುಂಬಾ ಫೇಮಸ್. ನಾವು ಯಾವಾಗ ನೋಡ್ತೇವೆ, ಈ ಆಗಮನ ಕಾಲದಲ್ಲಿ ಸತ್ತ ಸ್ನಾನಿಕ ಯೋಹಾನರ ಬಗ್ಗೆ ಶುಭ ಸಂದೇಶದಲ್ಲಿ ನಾವು ತುಂಬಾ ಕೇಳ್ತೇವೆ ಅಲ್ವಾ? ಯಾಕೆಂದರೆ ಸರ್ವಶಕ್ತನನ್ನ ತೋರಿಸಿಕೊಟ್ಟಂತ ಒಬ್ಬ ಮಹಾನ್ ವ್ಯಕ್ತಿ. ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರಭು ಯೇಸುವಿನ ಜನ್ಮೋತ್ಸವ ಕ್ರಿಸ್ಮಸ್ ಹಬ್ಬವನ್ನು ನಾವು ಕೊಂಡಾಡುತ್ತೇವೆ ಅಲ್ವಾ? ಕೆಲವೊಂದು ದೇಶಗಳಲ್ಲಿ ಎಪಿಫನಿ ಅಂದರೆ ಮೂರಾಯರು ಆ ಒಂದು ಪ್ರಭುವನ್ನ ನೋಡಿದ ಒಂದು ಹಬ್ಬವನ್ನು ಕ್ರಿಸ್ಮಸ್ ಹಬ್ಬವನ್ನಾಗಿ ಆಚರಿಸುತ್ತಾರೆ. ಯಾಕಾಗಿ ಎಂದರೆ ಅವರು ಆ ಜಗತ್ ರಕ್ಷಣನ್ನ ಹುಡುಕುತ್ತಾರೆ. ಆತ್ಮೀಯರೇ, ನಾನು ಮತ್ತು ನೀವು ಇಲ್ಲಿರುವ ಎಲ್ಲರೂ ಆ ಸರ್ವಶಕ್ತನನ್ನು ಹುಡುಕಬೇಕು. ಈ ಪುಣ್ಯಕ್ಷೇತ್ರದ ಸಂತ ಲಾರೆನ್ಸ್ ಅವರ ಒಂದು ಸನ್ನಿಧಾನದಲ್ಲಿ ನಾವಿದ್ದೇವೆ. ಆ ಸಂತ ಲಾರೆನ್ಸ್ ಆ ಸರ್ವಶಕ್ತನನ್ನ ಕಂಡರು ತನ್ನ ಜೀವನದಲ್ಲಿ. ಆದ್ದರಿಂದಾಗಿ ನಾನು ದೇವರಿಗೆ ಒಂದು ಗಿಡವಾಗಿ, ಒಂದು ಬೀಜವಾಗಿ ನಾನು ಬಾಳಬೇಕು, ಒಂದು ಕಾಳಾಗಿ ಜೀವಿಸಬೇಕು, ಒಂದು ವೇಸ್ಟ್ ಆಗಬಾರದು ನಾನು. ಆದ್ದರಿಂದ ನನ್ನನ್ನ ಆ ಸರ್ವಶಕ್ತ ದೇವರು ಈ ಭೂಮಿಗೆ ಕಳಿಸಿದ್ದಾರೆ ಎಂದು ಅರಿತುಕೊಂಡರು ಸಂತ ಲಾರೆನ್ಸರು. ಆದ್ದರಿಂದಾಗಿ ನಾವು ನೋಡುತ್ತೇವೆ, ಆ ಮನುಷ್ಯ ಎಷ್ಟೊಂದು ಕಷ್ಟಪಟ್ಟರು ತನ್ನ ಜೀವನದಲ್ಲಿ ಪ್ರಭು ಯೇಸುವಿಗಾಗಿ ಸಾಕ್ಷಿ ನೀಡಲು. ಆದರೆ ಈಗ ಅವರ ಎಲ್ಲ ಪುಣ್ಯಕ್ಷೇತ್ರಗಳು ಜನರನ್ನ ಕೈಬೀಸಿ ಕರೆಯುತ್ತಿವೆ. ಹೌದಾ? ನಾವು ಎಷ್ಟು ಜನ ಕಾರ್ಕಳಕ್ಕೆ ಹೋಗಿಲ್ಲ ಇಲ್ಲಿಂದ? ಎಷ್ಟು ಜನ ಕಾರ್ಕಳಕ್ಕೆ ಹೋಗಿಲ್ಲ? ಎಷ್ಟು ಜನರು ಅಲ್ಲಿಗೆ ಬರ್ತಾ ಇಲ್ಲ? ಯಾಕೆಂದರೆ ಅದೊಂದು ಪುಣ್ಯಕ್ಷೇತ್ರ. ಆ ಸಂತ ಲಾರೆನ್ಸರ ಒಂದು ಆಕರ್ಷಣೆ. ಅವರ ಮುಖಾಂತರ ನಾವು ಪ್ರಭುವಿನ ಬಳಿಗೆ ಹೋಗುತ್ತಿದ್ದೇವೆ. ಅವರ ಮುಖಾಂತರ ನಾವು ಪ್ರಭು ಯೇಸುವಿನ ಬಳಿಗೆ ಹೋಗುತ್ತಾ ಇದ್ದೇವೆ. ಹೇಗೆ ಮಾತೆ ಬೇರೆ ಮುಖಾಂತರ ನಾವು ಪ್ರಭು ಯೇಸುವಿನ ಬಳಿಗೆ ಹೋಗೋಣ ಎಂದು ಹೇಳುತ್ತೇವೋ, ಪ್ರತಿಯೊಂದು ಸಂತರ ಮುಖಾಂತರ ನಾವು ಪ್ರಭುವಿನ ಬಳಿಗೆ ಹೋಗಬೇಕು. ಆತ್ಮೀಯರೇ, ನಾವೆಲ್ಲರೂ ಪುಣ್ಯವಂತರು ಈ ಒಂದು ಪವಿತ್ರ ಸ್ಥಾನದಲ್ಲಿ ಇರುವುದಕ್ಕಾಗಿ. ಆದ್ದರಿಂದ ಈ ದಿವ್ಯ ಬಲಿ ಪೂಜೆಯಲ್ಲಿ ನಾವು ಭಕ್ತಿಯಿಂದ ಪ್ರಾರ್ಥಿಸೋಣ. ನಮ್ಮ ಅಗತ್ಯ ಪ್ರಭುವಿಗೆ ಬೇಕಾಗಿದೆ. ಏಕೆಂದರೆ ಅವರು ವಹಿಸಿಕೊಟ್ಟಂತ ಕೆಲಸವನ್ನು ನಾವು ಪರಿಪೂರ್ಣಗೊಳಿಸಬೇಕು. ಇಲ್ಲದಿದ್ದರೆ ಈ ಜೀವನಕ್ಕೆ ಅರ್ಥವಿಲ್ಲ. ಆದ್ದರಿಂದ ಅವರು ಕೊಟ್ಟಂತ ಕಾರ್ಯವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮುಂದೆ ಸಾಗಲು ಬೇಕಾದ ಕೃಪೆಗಾಗಿ ಈ ದಿವ್ಯ ಬಲಿಯಲ್ಲಿ ಭಕ್ತಿಯಿಂದ ಪ್ರಾರ್ಥಿಸೋಣ. ಸಂತ ಲಾರೆನ್ಸರು ನಮಗಾಗಿ ಬೆಂಬಲಿಸಲಿ. ಚೇತನ ಪುಟದ ಸಂಖ್ಯೆ 221. Holy Spirit.
ಸೃಷ್ಟಿಯ ಕರ್ತರೇ, ನಮ್ಮೆಯ ತಂದೆಯೇ, ತಂದೆವು ನಿಮ್ಮ ಪಾದಕ್ಕೆ ಎಮ್ಮಯ ಕಾಣಿಕೆ, ಎಮ್ಮಯ ಕಾಣಿಕೆ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿ ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ಸತ್ತಲಾರೆನ್ಸ್ ಅವರ ಹಬ್ಬದಂದು ಸಂತೋಷದಿಂದ ನಾವು ಅರ್ಪಿಸುತ್ತಿರುವ ಈ ಕಾಣಿಕೆಗಳನ್ನು ಪ್ರಸನ್ನತೆಯಿಂದ ಸ್ವೀಕರಿಸಿರಿ. ಇವು ನಮ್ಮ ರಕ್ಷಣೆಗೆ ನೆರವಾಗುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಿಮ್ಮ ನಾಮವನ್ನು ಮಹಿಮೆ ಪಡಿಸಲು ಕ್ರಿಸ್ತರಂತೆ ನಿಮ್ಮ ಪುನೀತ ರಕ್ತ ಸಾಕ್ಷಿ ಸಂತ ಲಾರೆನ್ಸ್ ಅವರು ಸುರಿಸಿದ ರಕ್ತವು ನಿಮ್ಮ ಅತಿಶಯ ಕಾರ್ಯಗಳನ್ನು ತೋರ್ಪಡಿಸುತ್ತದೆ. ಹೀಗೆ ನಮ್ಮ ದುರ್ಬಲತೆಯಲ್ಲಿ ನಿಮ್ಮ ಶಕ್ತಿಯನ್ನು ಪೂರ್ಣಗೊಳಿಸುತ್ತೀರಿ ಮತ್ತು ನಿಮಗೆ ಸಾಕ್ಷಿ ನೀಡಲು ಬಲಹೀನರ ಮೇಲೆ ಶಕ್ತಿಯನ್ನು ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ದಯಪಾಲಿಸುತ್ತೀರಿ. ಆದುದರಿಂದ ಸ್ವರ್ಗದ ಶಕ್ತರೊಂದಿಗೆ ಈಗದಲ್ಲಿ ನಿಮ್ಮನ್ನು ನಿರಂತರವಾಗಿ ಆರಾಧಿಸುತ್ತೇವೆ ಹಾಗೂ ನಿಮ್ಮ ದಿವ್ಯ ಸನ್ನಿಧಿಯಲ್ಲಿ ನಿರಂತರವಾಗಿ ಘೋಷಿಸುತ್ತೇವೆ. ಪರಿಶುದ್ಧರು ಸೇನಾಧೀಶ್ವರ ಪ್ರಭುದೇವರು, ಪರಿಶುದ್ಧರು ಪರಿಶುದ್ಧರು, ಈಗ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮಹೋನ್ನತದಲ್ಲಿ ಹೋಸನ, ಮಹೋನ್ನತದಲ್ಲಿ ಹೋಸನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸನ, ಮಹೋನ್ನತದಲ್ಲಿ ಹೋಸನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯು ನೀವು. ಈ ಕುರಿಕೆಗಳ ಮೇಲೆ ನಿಮ್ಮ ಪವಿತ್ರ ಆತ್ಮರಲ್ಲಿ ಇಬ್ಬರಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗೆ ನಮ್ಮ ಪ್ರಭು ಯೇಸು ಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನರಾದ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ.
ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆ ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪುನರುತ್ಥಾನದ ಮೂಲಕ ನಮ್ಮನ್ನು ವಿಮೋಚಿಸಿದ ಲೋಕರಕ್ಷಕನೇ, ನಮ್ಮನ್ನು ರಕ್ಷಿಸಿರಿ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೆ ನೀಡುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಲಿಯೋ ಅವರೊಂದಿಗೂ, ನಮ್ಮ ಮಹಾದೇಶ ಅಂತೋಣಿ ಸ್ವಾಮಿ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದಲ್ಲಿ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ಪ್ರಭು, ನಮ್ಮ ಮೇಲೂ ದಯೆ ತೋರಿರಿ. ಇಂದು ಪರಿಪೂರ್ಣ ಉದ್ದೇಶಿಸುವ ಮೇಲೂ, ವಿಶೇಷವಾಗಿ ಅನ್ನ ಸಂತರ್ಪಣೆ ಮಾಡುತ್ತಿರುವ ಕುಟುಂಬದವರ ಮೇಲೂ, ಬಲಿಪೂಜೆಯಲ್ಲಿ ಪಾಲ್ಗೊಳ್ಳುತ್ತಿರುವ ಎಲ್ಲರ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆಯ ಪತಿಸಂತ ಜೋಸೇಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ, ಸಂತ ಲಾರೆನ್ಸ್ ದೇವರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಆತ್ಮೀಯರೇ, ಸರ್ವಶಕ್ತರು ನಮಗೆ ಪ್ರಾರ್ಥನೆಯನ್ನು ಮಾಡಲು ಕಲಿಸಿಕೊಟ್ಟಿದ್ದಾರೆ. ಆ ಪ್ರಾರ್ಥನೆಯನ್ನು ಭಕ್ತಿಯಿಂದ ಅರ್ಪಿಸುವಾಗ ನಮ್ಮ ಎಲ್ಲ ಕೋರಿಕೆ ಬೇಡಿಕೆಗಳನ್ನು ಪ್ರಭುವಿಗೆ ಸಮರ್ಪಿಸುತ್ತಾ ಅವರು ನೀಡಿದಂತ ಈ ಜೀವಕ್ಕಾಗಿ ಕೃತಜ್ಞತಾ ಭಾವದಿಂದ ಸ್ಮರಿಸುತ್ತಾ ಅವರಿಗೆ ಕಲಿಸಿದ ಪ್ರಾರ್ಥನೆಯನ್ನು ಭಕ್ತಿಯಿಂದ ಹೇಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿ, ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೀಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ.
ನಿಮ್ಮ ದೈನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲಾ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವನದಲ್ಲಿ ಶಾಂತಿಯ ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲೆಕ್ಕಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಇಚ್ಛಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯ ಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಕ್ರಿಸ್ತರ ಶಾಂತಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿ, ನಮಗೆ ಶಾಂತಿ ನೀಡಿ. ಇಗೋ ದೇವರ ಕುರಿಮರಿ, ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಕ್ರಿಸ್ತರ ಶರೀರ, ಕ್ರಿಸ್ತರ ಶರೀರ, ಕ್ರಿಸ್ತರ ಶರೀರ, ಕ್ರಿಸ್ತರ ಶರೀರ, ಕ್ರಿಸ್ತರ ಶರೀರ.
in Bethlehem, so the Holy Bible says. Mary's boy child, Jesus Christ, was born on Christmas Day. Hark now, hear the angels sing, a new King born today, and man will live forevermore because of Christmas Day. Trumpet sound, the angels sing, listen what they say, that man will live forevermore because of Christmas Day. While shepherds watched their flocks by night, they saw a bright new shining star. The herded boy sing a song, the music seemed to come from afar. Hark now, hear the angels sing, a new King born today, and man will live forevermore because of Christmas Day. Trumpet sound, the angels sing, listen what they say, that man will live forevermore because of Christmas Day. Hark now, hear the angels sing, a new King born today, and man will live forevermore because of Christmas Day. Trumpet sound, the angels sing, listen what they say, that man will live forevermore because of Christmas Day, that man will live forevermore because of Christmas Day. ಪ್ರಾರ್ಥಿಸೋಣ. ಪ್ರಭು, ನಿಮ್ಮ ಪವಿತ್ರ ಕೊಡುಗೆಯಿಂದ ಪೋಷಿತರಾಗಿದ್ದೇವೆ. ಸಂತ ಲಾರೆನ್ಸ್ ಅವರ ಹಬ್ಬದಂದು ನಾವು ಸಲ್ಲಿಸುವ ನಮ್ಮ ನಿಷ್ಠಾವಂತ ಸೇವೆಯ ಸನ್ಮಾನವು ನಮ್ಮಲ್ಲಿ ನಿಮ್ಮ ರಕ್ಷಣೆಯ ಕೃಪಾವರದ ಹೆಚ್ಚಳವನ್ನು ಅನುಭವಿಸುವಂತೆ ಮಾಡಲಿ ಎಂದು ನಿಮ್ಮನ್ನು ವಿನಯದಿಂದ ಯಾಚಿಸುತ್ತೇವೆ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಾರ್ಥನೆ. ಪ್ರೀತಿಮೆಯ ಪ್ರಭು, ನಿಮ್ಮ ವಿಶ್ವಾಸಿ ಸೇವಕರಾದ ಸಂತ ಲಾರೆನ್ಸರ ನೆರವನ್ನು ಆದರ್ಶವನ್ನು ನಮಗೆ ಇತ್ತುದಕ್ಕಾಗಿ ನಿಮಗೆ ವಂದನೆಯನ್ನು ಸಲ್ಲಿಸುತ್ತೇವೆ. ನಮ್ಮ ಕ್ರಿಸ್ತಿಯ ಜೀವನದ ಪಯಣದಲ್ಲಿ ನಮ್ಮ ದೃಷ್ಟಿಯನ್ನು ನಿಮ್ಮಿಂದ ಎಂದೂ ತೆಗೆಯದಂತೆ ಅನುಗ್ರಹಿಸಿರಿ. ಸಂತ ಲಾರೆನ್ಸರ ನೆರವಿನಿಂದ ನಮ್ಮನ್ನು ಪರರ ಸೇವೆಯಲ್ಲಿ ತೊಡಗಿಸಿರಿ ಎಂದು ಸದಾ ಜೀವಿಸಿ ಯುಗ ಯುಗಾಂತರಕ್ಕೂ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸಂತ ಲಾರೆನ್ಸರಿಗೆ ಪ್ರಾರ್ಥನೆ. ಜಯಶಾಲಿ ಧರ್ಮಪರಿಯಾದ ಸಂತ ಲಾರೆನ್ಸರೇ, ಯೌವನದಲ್ಲೇ ಕ್ರೈಸ್ತ ವಿಶ್ವಾಸಕ್ಕಾಗಿ ಕಠಿಣ ಕಷ್ಟಗಳನ್ನು ಅನುಭವಿಸಿ ಪ್ರಾಣಾರ್ಪಣೆ ಮಾಡಿದ ನೀವು ನಮ್ಮ ದೀನ ಪ್ರಾರ್ಥನೆಗಳಿಂದ ಆಲಿಸಿರಿ. ಅಪಾರ ನಂಬಿಕೆಯಿಂದ ನಾವು ನಿಮ್ಮ ಸಮ್ಮುಖಕ್ಕೆ ಬಂದಿದ್ದೇವೆ.
ಸಜೀವ ವಿಶ್ವಾಸ, ದೃಢ ನಂಬಿಕೆ, ದೇವರ ಮತ್ತು ಪರರ ನೈತ್ಯ ಪ್ರೀತಿ ನಮ್ಮಲ್ಲಿ ನೆಲೆಸುವಂತೆ ಮಾಡಿರಿ. ನಮ್ಮ ಅಂತಸ್ತಿಗೆ ಅನುಗುಣವಾಗಿ ಪಾವಿತ್ರತೆಯನ್ನು ನಮ್ಮಲ್ಲಿ ಪ್ರಚೋದಿಸಿರಿ. ಎಲ್ಲ ಆತ್ಮಿಕ ಮತ್ತು ಐಹಿಕ ಹಿರಿಯರಿಗೆ ನಾವು ವಿಧೇಯರಾಗುವಂತೆ ಮಾಡಿರಿ. ಕಡೆಗಣಿಸಲ್ಪಟ್ಟ ಬಡವರಿಗೆ, ಕಾಯಿಲೆ ಮತ್ತು ಕಷ್ಟದ ಕೃತೆಯಲ್ಲಿರುವ ಜನರಿಗೆ ಅಗತ್ಯಕ್ಕೆ ತಕ್ಕಂತೆ ನಾವು ಅವರನ್ನು ನೀಡುವಂತೆ ಕರುಣಿಸಿರಿ. ಅವಿಶ್ವಾಸಿಗಳಿಗೆ, ಅನಾಸಕ್ತರಿಗೆ ಸ್ವರ್ಗೀಯ ಬೆಳಕು ಲಭಿಸುವಂತೆ ಅನುಗ್ರಹಿಸಿರಿ. ನಿಮ್ಮ ಶಕ್ತಿಯುತ ಸಹಾಯದಿಂದ ಈ ಲೋಕದಲ್ಲಿ ದೇವರ ಸಾಮ್ರಾಜ್ಯ ಹಬ್ಬಿ ಹರಡಲಿ. ನಮ್ಮ ಆತ್ಮಿಕ ಮತ್ತು ದೈಹಿಕ ಅಗತ್ಯಗಳನ್ನು ನೆರವೇರಿಸಿರಿ. ವಿಶೇಷವಾಗಿ ನಾವು ಪ್ರಾರ್ಥಿಸೋಣ. ಸಂತಲಾರಿಸರ ಪೂಜ್ಯ ಅವಶೇಷದ ಮುಂದೆ ಮೊಣಕಾಲೂರುವ ನಾವು ನಮ್ಮ ಎಲ್ಲ ವೈಯಕ್ತಿಕ ಉದ್ದೇಶಗಳನ್ನು ಅವರಿಗೆ ಸಮರ್ಪಿಸೋಣ. ಅನೇಕರು ನಮಗಾಗಿ ಪ್ರಾರ್ಥಿಸಿ ಎಂದು ಕೇಳಿಕೊಂಡಿದ್ದಾರೆ. ಅವರೆಲ್ಲರ ಪ್ರಾರ್ಥನೆಗಳನ್ನು ಸಂತ ಲಾರೆನ್ಸರ ಪೂಜ್ಯ ಅವಶೇಷದ ಮುಖಾಂತರ ಪ್ರಭು ದೇವರಿಗೆ ಸಮರ್ಪಿಸಿ ಪ್ರಾರ್ಥಿಸೋಣ. ಈ ಕೊಗ್ರೆ ಉಪಧರ್ಮ ಕೇಂದ್ರ ಸಂತ ಲಾರೆನ್ಸರ ಪೂಜ್ಯ ಅವಶೇಷಿರುವ ಪುಣ್ಯ ಸ್ಥಳ ಇನ್ನು ಹೆಚ್ಚು ಭಕ್ತಾದಿಗಳನ್ನು ಕರೆತಂದು ಇಲ್ಲಿಗೆ ಬಂದು ಪ್ರಾರ್ಥಿಸುವ ಸರ್ವರಿಗೂ ಮಾನಸಿಕ ಶಾಂತಿ, ಸಮಾಧಾನ, ದೈಹಿಕ ಬಯಕೆಗಳು ಈಡೇರುವಂತಾಗಲಿ. ಈ ಆಲಯ ಇನ್ನೂ ಹೆಚ್ಚು ಬೆಳೆದು ಒಂದು ದಿನ ಪುಣ್ಯ ಕ್ಷೇತ್ರವಾಗಿ, ಪುಣ್ಯ ಸ್ಥಳವಾಗಿ ಪ್ರಖ್ಯಾತಿಗೊಳ್ಳಲಿ. ದೇವರ ಅನುಭವ ಸಂತ ಲಾರೆನ್ಸರ ಮುಖಾಂತರ ಸರ್ವರಿಗೂ ಲಭಿಸುವಂತಾಗಲಿ. ರೋಗಿಗಳಿಗಾಗಿ ಪ್ರಾರ್ಥಿಸೋಣ. ನಮ್ಮ ಧರ್ಮ ಕೇಂದ್ರದ ವಯೋವೃದ್ಧರಿಗಾಗಿ, ಮಕ್ಕಳಿಗಾಗಿ, ಯುವಜನರಿಗಾಗಿ ಪ್ರಾರ್ಥಿಸೋಣ. ಇನ್ನು ವಿಶೇಷವಾಗಿ ಅನ್ನ ಸಂತರ್ಪಣೆಯನ್ನು ಮಾಡುತ್ತಿರುವ ವಿಕ್ಟರ್ ಲೋಬೋ ಮತ್ತು ಕುಟುಂಬದವರಿಗೋಸ್ಕರ ಪ್ರಾರ್ಥಿಸೋಣ. ವಿಶೇಷವಾಗಿ ಇವರ ಮಗ ಡೊನಾಲ್ಡ್ ತಮ್ಮ ಯಾಜಕ ಸೇವೆಯನ್ನು ಸಲ್ಲಿಸುತ್ತಿರುವಾಗ ಅವರಿಗೆ ಬೇಕಾಗಿರುವ ಆರೋಗ್ಯವನ್ನು, ಶಾಂತಿ, ಸಮಾಧಾನವನ್ನು ಕರುಣಿಸಿ ಮುನ್ನಡೆಸಲೆಂದು ಪ್ರಾರ್ಥಿಸೋಣ. ಎಲ್ಲಕ್ಕೂ ಮಿಗಿಲಾಗಿ ಭಾಗ್ಯವಾದ ಮರಣವನ್ನು ಹೊಂದಲು ಸ್ವರ್ಗದಲ್ಲಿ ನಿಮ್ಮೊಂದಿಗೆ ಅನಾದಿ ಅನಂತ ದೇವರನ್ನು ಸ್ತುತಿಸುವ ಅವಕಾಶ ಪಡೆಯುವಂತೆಯೂ ನಿಮ್ಮನ್ನು ವಿನಂತಿಸುತ್ತೇವೆ. ಆಮೆನ್. ನಮ್ಮ ಸಹಾಯ ಪ್ರಭುವಿನಲ್ಲಿದೆ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ಅನಂತ ದೇವರೇ, ಗುಣಪಡಿಸುವ ನಿಮ್ಮ ಶಕ್ತಿಯನ್ನು ರೋಗದಿಂದ ಕಂಗೆಟ್ಟಿರುವ ಭಕ್ತರ ದುರ್ಬಲ ಶರೀರದಲ್ಲಿ ಹರಸಿ ಪರಿತಪ್ಪಿಸುತ್ತಿರುವ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ ಅವರನ್ನು ವಾತ್ಸಲ್ಯದಿಂದ ಸಂರಕ್ಷಿಸಿರಿ. ನಿಮ್ಮನ್ನು ಅಂಗಲಾಚಿ ಬೇಡುತ್ತಿರುವ ಭಕ್ತ ವಿಶ್ವಾಸಿಗಳನ್ನು ಕರುಣೆ ಮತ್ತು ಅನುಕಂಪದಿಂದ ಈಕ್ಷಿಸಿರಿ. ಅವರನ್ನು ಎಲ್ಲ ಪಾಪ ಮತ್ತು ದುಷ್ಟ ಶಕ್ತಿಯ ಬಂಧನಗಳಿಂದ ಬಿಡಿಸಿರಿ. ಅವರನ್ನು ಎಲ್ಲ ಮಾನಸಿಕ ಮತ್ತು ದೈಹಿಕ ನೋವನ್ನು, ವೇದನೆಯನ್ನು ತೆಗೆದುಹಾಕಿರಿ. ನಿಮ್ಮ ಅಗಣಿತ ದಯೆಯಲ್ಲಿ ನಂಬಿಕೆಯನ್ನು ಇಟ್ಟುಕೊಂಡು ಆಗಮಿಸಿರುವ ಭಕ್ತಾದಿಗಳು ಸಂತ ಲಾರೆನ್ಸರ ವಿಶೇಷ ನೆರವಿನಿಂದ ಸಂಪೂರ್ಣ ಸೌಖ್ಯವನ್ನು, ಶಾಂತಿಯನ್ನು ಪಡೆಯುವಂತಾಗಲಿ. ಈ ಆಲಯದಲ್ಲಿ ನಿಮ್ಮ ದೈವಿಕ ಸಂಪರ್ಕದ ಸಂತೋಷ ಮತ್ತು ಸಮಾಧಾನ, ಆತ್ಮ ಸಂತೃಪ್ತಿ ಅವರದಾಗಲಿ. ಶಾಂತಿ ಸಮಾಧಾನವನ್ನು ಪಡೆದ ನಿಮ್ಮ ಸೇವಕರು ಪ್ರಭು ಯೇಸುವಿನ ಬೋಧನೆ ಮತ್ತು ಆದರ್ಶಕ್ಕೆ ಅನುಗುಣವಾಗಿ ನಡೆಯುವಂತಾಗಲಿ. ನಿಮ್ಮ ಪ್ರೀತಿ ಮತ್ತು ಒಳಿತನ್ನು ಸಾರುತ್ತಾ ಪ್ರಾಮಾಣಿಕ ಭಕ್ತರಾಗಿ ಬಾಳುತ್ತಾ ನಿಮ್ಮನ್ನು ಮಹಿಮೆ ಪಡಿಸುವ ಭಾಗ್ಯವನ್ನು ಪಡೆಯಲೆಂದು ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ಪ್ರಭು ಯೇಸು ಕ್ರಿಸ್ತರು ನಿಮ್ಮೊಡನೆ ಇದ್ದು ನಿಮ್ಮನ್ನು ಸಂರಕ್ಷಿಸಲಿ.
ಪ್ರಭು ಯೇಸು ನಿಮ್ಮೊಳಗಿದ್ದು ನಿಮ್ಮನ್ನು ಬಲಪಡಿಸಲಿ. ಪ್ರಭು ಯೇಸು ಕ್ರಿಸ್ತರು ನಿಮ್ಮ ಮುಂದಿದ್ದು ದಾರಿ ತೋರಿಸಲಿ, ನಿಮ್ಮ ಹಿಂದಿದ್ದು ಕಾಪಾಡಲಿ, ನಿಮ್ಮ ಮೇಲಿದ್ದು ನಿಮ್ಮನ್ನು ಆಶೀರ್ವದಿಸಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದ ಸ್ವರ್ಗ ಸಾಮ್ರಾಜ್ಯದಿಂದ ಇಳಿದು ಬಂದು ಸದಾ ಕಾಲ ನಿಮ್ಮಲ್ಲಿ ನೆಲೆಸಲಿ. ಆಮೆನ್. ಹೋಗಿ ಬನ್ನಿ, ಪ್ರಭುವಿನ ಶುಭ ಸಂದೇಶವನ್ನು ಸಾರಿರಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕುಳಿತುಕೊಳ್ಳೋಣ. ಪ್ರೀತಿಯ ಸಹೋದರ ಸಹೋದರಿಯರೇ, ಸುಂದರ ಅನುಸರ ಭಕ್ತಾದಿಗಳೇ, ನಮ್ಮ ಮಲೆನಾಡಿನಲ್ಲಿ ಕಾಫಿ ಕೊಯ್ಲು ಪ್ರಾರಂಭವಾಗಿದೆ. ಎಲ್ಲರಿಗೂ ಬಿಡುವಿಲ್ಲ, ಎಲ್ಲರೂ ಬಿಸಿಯಾಗಿದ್ದಾರೆ. ಆದರೂ ಇಷ್ಟೊಂದು ಸಂಖ್ಯೆಯಲ್ಲಿ ನಾವು ಯೋಚನೆ ಮಾಡಿದೆ ಎಷ್ಟು ಜನ ಬರ್ಬೋದು ಅಂತ. ಆದರೂ ದೇವರ ಅನುಭವವನ್ನು ಪಡೆದು ಸಂತ ಲಾರೆನ್ಸರ ಮುಖಾಂತರ ದೇವರನ್ನು ಸ್ತುತಿಸಿ ಕೊಂಡಾಡಲು ಇಷ್ಟೊಂದು ಮಂದಿ ಈ ಆಲಯಕ್ಕೆ ನೆರೆದಿದ್ದೀರಿ. ಪಾಲ್ಗೊಂಡಂತಹ ನಿಮ್ಮೆಲ್ಲರಿಗೂ ನಾನು ಅಭಿನಂದನೆ, ವಂದನೆ, ದೇವರ ಆಶೀರ್ವಾದವನ್ನು ಸಂತ ಲಾರೆನ್ಸರ ಮುಖಾಂತರ ಕೋರುತ್ತೇನೆ. ಇಂದು ನಮಗಾಗಿ ದಿವ್ಯ ಬಲಿಪೂಜೆಯನ್ನು ಅರ್ಪಿಸಿ ಪವಿತ್ರ ಪರಮ ಪ್ರಸಾದದ ಆರಾಧನೆಯನ್ನು ನಡೆಸಿ ಉತ್ತಮ ಬೋಧನೆಯನ್ನು ನೀಡಿ ನಮಗಾಗಿ ಪ್ರಾರ್ಥಿಸಿದ ವಂದನೆಯ ಸ್ವಾಮಿ ಜೇಮ್ಸ್ ಚಾರ್ಲಿ ದಯಮಾಡಿ ಮುಂದೆ ಬಂದು ಆಶೀರ್ವಾದರಾಗಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಲವಾರು ದಿನಗಳಿಂದ ತಿಂಗಳುಗಳಿಂದ ಕರೀತನೇ ಇದ್ದೆ, ಗುರುಗಳು ಬಿಡುವಿರಲಿಲ್ಲ. ಕಾರಣ ತಾವಿರುವ ಬಸ್ಕಲ್ ಧರ್ಮ ಕೇಂದ್ರ ಉತ್ತಮವಾದ ಭವ್ಯವಾದ ದೇವಾಲಯವನ್ನು ಕಟ್ಟುತ್ತಾ ಇದ್ದರು. ಎಲ್ಲೆಲ್ಲೋ ಹಣದ ಕೊರತೆ ಇದೆ, ಎಲ್ಲ ಕಡೆ ಬೇಡಿಕೆಯನ್ನಿಟ್ಟು ತೆರಳುತ್ತಿದ್ದರು. ಆದ್ದರಿಂದ ಈ ಕೆಲಸ ಮುಗಿದಿದೆ, ಸಂಪೂರ್ಣಗೊಂಡು ಸ್ವಲ್ಪ ಸಮಾಧಾನದೊಂದಿದ್ರು. ನಾನು ಹೇಳಿದೆ, ಗುರುಗಳೇ ಇವಾಗ ನೀವು ಫ್ರೀ ಇದ್ದೀರಾ, ದಯಮಾಡಿ ಬಂದು ನಮಗಾಗಿ ಪ್ರಾರ್ಥಿಸಿ ಬಲಿಪೂಜೆಯನ್ನು ಅರ್ಪಿಸಬೇಕೆಂದು ನನ್ನ ಕರೆಗೆ ಒಪ್ಪಿಕೊಂಡು ಅವರೊಂದಿಗೆ ನಮ್ಮ ಜನರನ್ನು ಕೂಡ ಕನ್ಯಾಸ್ತ್ರೀಯರಿದ್ದಾರೆ ಬಸ್ಕಲ್ ಧರ್ಮ ಕೇಂದ್ರದಿಂದ ಕರೆದುಕೊಂಡು ಬಂದು ಈ ಒಂದು ಪುಣ್ಯ ಆಲಯದಲ್ಲಿ ನಮಗಾಗಿ ಪ್ರಾರ್ಥಿಸಿದ್ದಾರೆ. ಈ ಗುರುಗಳು ನಮ್ಮ ಹಿರಿಯ ಅಣ್ಣ ಇದ್ದ ಹಾಗೆ, ಏಕೆಂದರೆ ನಮ್ಮ ಧರ್ಮಕ್ಕೆ ಮಗ್ಗೆ ಧರ್ಮ ಕೇಂದ್ರದವರು. ಇವರು ಚಿಕ್ಕಂದಿನ ನನಗೂ ಕೂಡ ಪ್ರೇರಣೆ ನೀಡುತ್ತಾ ಮುನ್ನಡೆಸುತ್ತಾ ಬಂದಿದ್ದಾರೆ. ಪ್ರತಿಯೊಂದು ಕಾರ್ಯದಲ್ಲೂ ಪ್ರೋತ್ಸಾಹಿಸುತ್ತಿದ್ದಾರೆ. ಈ ಗುರುಗಳಿಗೆ ನಮ್ಮ ಧರ್ಮಕ್ಷೇತ್ರಕ್ಕೆ ನಮ್ಮ ಮಗ್ಗೆ ಧರ್ಮಕ್ಕಿಂತ ಮೊದಲನೇ ಗುರುಗಳು. ಆದ್ದರಿಂದ ನಾವು ಯಾವಾಗಲೂ ಹಿರಿಯ ಅಣ್ಣ ಅಂತಲೂ ಕರಿತೀವಿ. ಏನೆಂದರೂ ಹೇಳ್ತಾ ಇರ್ತಾರೆ, ಖುಷಿಯಿಂದ ಸಹಾಯ ಸಹಕಾರವನ್ನು ನೀಡುತ್ತಿದ್ದಾರೆ. ಉತ್ತಮ ಪ್ರಬೋಧಕರು, ನಮ್ಮ ಧರ್ಮಕ್ಷೇತ್ರದಲ್ಲಿ ಧರ್ಮೋಪದೇಶ ನಿರ್ದೇಶಕರಾಗಿಯೂ ಉತ್ತಮ ಕಾರ್ಯಗಳನ್ನು ನಿರ್ವಹಿಸಿದ್ದಾರೆ. ಈಗ ಪ್ರಸ್ತುತ ಬಸ್ಕಲ್ ಧರ್ಮ ಕೇಂದ್ರದಲ್ಲಿ ಸಂತ ಜೋಸೇಫರ ದೇವಾಲಯದಲ್ಲಿ ಉತ್ತಮವಾದ ಭವ್ಯವಾದ ದೇವಾಲಯವನ್ನು ನಿರ್ಮಿಸಿ ಭಕ್ತಾದಿಗಳಿಗೆ ಪಾಲನಾ ಕೆಲಸವನ್ನು ಸೇವೆಯನ್ನು ನಿರ್ವಹಿಸುತ್ತಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ತುಂಬ ಹೃದಯದ ವಂದನೆಯನ್ನು ಸಲ್ಲಿಸುತ್ತಾ ಶ್ರೀಯುತ ವಿಕ್ಟರ್ ಲೋಬೋ ಇವರ ಮುಂದೆ ಬಂದು ಶಾಲನ್ನು ಅಂತೆ ಆರ್ಥರ್ ಡಿಸೋಜ ಇವರು ಬಂದು ಹೂಮಾಲೆಯನ್ನು ಅಂತೆಯೇ ನಮ್ಮ ಐರಿನ್ ಕೂಡ ಇವರ ಬಂದು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಲಾಗುತ್ತದೆ. ಧನ್ಯವಾದಗಳು ಗುರುಗಳೇ. ಇವರೊಂದಿಗೆ ಬಂದಿರುವ ಧರ್ಮ ಕೇಂದ್ರದ ಕನ್ಯಾ ಸಹೋದರಿಯರಿಗೂ ಭಕ್ತಾದಿಗಳಿಗೂ ಅಂತೆಯೇ ಇವರ ನಮ್ಮ ತಾಯಿಯ ಮನೆಯಂಟರು ಇವರಿಗೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಚಪ್ಪಾಳೆ ಹೊಡೆದು ಅವರಿಗೂ ಕೂಡ ನಾವು ಸಲ್ಲಿಸ್ತೇವೆ.
ಅಂತೆಯೇ ಇಂದಿನ ಅನ್ನ ಸಂತರ್ಪಣೆಯನ್ನು ನೀಡುತ್ತಿರುವ ನಮ್ಮ ವಿಕ್ಟರ್ ಲೋಬೋ ಕುಟುಂಬದವರಿಗೆ ನಾನು ತುಂಬ ಹೃದಯದ ವಂದನೆಗಳನ್ನು ಹಾಗೂ ಸಂತ ಲಾರೆನ್ಸರ ಮುಖಾಂತರ ದೇವರ ಆಶೀರ್ವಾದವನ್ನು ಕೋರುತ್ತೇನೆ. ಚಪ್ಪಾಳೆದು ಧನ್ಯವಾದಗಳು ಸಲ್ಲಿಸುತ್ತೇನೆ. ಅಂತೆಯೇ ಪ್ರತಿ ತಿಂಗಳು ನಮ್ಮ ಭಕ್ತಿಯನ್ನು ಇಮ್ಮಡಿಗೊಳಿಸುವ ನಮ್ಮ ಸ್ಮರಣ ಸಮಿತಿಯ ಕಾರ್ಯದರ್ಶಿ ಬಿಡುವಿಲ್ಲದಿದ್ದರೂ ಅನೇಕ ಅವರದೇ ಆದ ಯೋಜನೆ ಕಾರ್ಯವನ್ನು ನಡೆಸುತ್ತಾ ಇದ್ದಾರೆ. ಆದರೂ ಕೂಡ ಬಿಡುವು ಮಾಡಿಕೊಂಡು ನಮ್ಮ ಭಕ್ತಿಯನ್ನು ಹೆಚ್ಚಿಸಿದ ಈ ಗಾಯನದ ಮೂಲಕ ಹೆಚ್ಚಿಸಿದ್ದಕ್ಕಾಗಿ ಇವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ತುಂಬ ಹೃದಯದ ವಂದನೆಯನ್ನು ಸಲ್ಲಿಸುತ್ತೇನೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಸರ್ವರಿಗೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತೇನೆ. ಥ್ಯಾಂಕ್ ಯು. ಬಲಿಪೂಜೆ ಕೊನೆಯ ಪೂಜಾ ಅವಶಿಷ್ಟ ಆಶೀರ್ವಾದ, ನಂತರ ಯಥಾ ಪ್ರಕಾರ ಭೋಜನವನ್ನು ಪೂಜಿಸಿ ಒಂದು ಕಡೆ ವೇಸ್ಟ್ ಅನ್ನು ನಾವು ಕೈ ತೊಳೆಯಲು ಹಾಕೋದು ಬೇಡ. ಒಂದು ಬುಟ್ಟಿಯಲ್ಲಿ ಇಟ್ಟು ಪ್ಲೇಟನ್ನು ಒಂದು ಕಡೆ ಇಟ್ಟು ಪ್ಲೇಟನ್ನು ತೊಳೆಯುವುದು ಬೇಡ. ಒಂದು ಪ್ಲೇಟನ್ನು ಒಂದು ಬದಿಯಲ್ಲಿ ಇಟ್ಟು ತೆರಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಆತ್ಮೀಯ ಸಹೋದರ ಸಹೋದರಿಯರೇ, ನಿಮ್ಮ ಧರ್ಮ ಕೇಂದ್ರಗಳಿಂದ ಗುರುಗಳಿಗೆ ವಿಶೇಷವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಮ್ಮನ್ನು ಈ ನಿಮ್ಮ ಧರ್ಮ ಕೇಂದ್ರಕ್ಕೆ ಕರೆದು ಈ ಒಂದು ಸಂತ ಲಾರೆನ್ಸರ ಪುಣ್ಯಕ್ಷೇತ್ರದಲ್ಲಿ ಪ್ರಭುವಿನ ಆರಾಧನೆಯನ್ನು ಮಾಡಲು ಹಾಗೆ ಬಲಿಪೂಜೆಯನ್ನು ಅರ್ಪಿಸಲು ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ನಿಮಗೂ ನಿಮ್ಮ ಧರ್ಮ ಕೇಂದ್ರದ ಗುರುಗಳಿಗೂ ಅನಂತ ಅನಂತ ವಂದನೆಗಳನ್ನು ಸಲ್ಲಿಸುತ್ತೇನೆ. ಥ್ಯಾಂಕ್ ಯು ಸೊ ಮಚ್. ಎದ್ದು ನಿಲ್ಲೋಣ, ಭೋಜನಕ್ಕೆ ಹೋಗೋಣ. ಸರ್ವಶಕ್ತರಾದ ದೇವರೇ, ಪ್ರತಿಯೊಂದು ಜೀವಿಯು ಜೀವಿಸುತ್ತಿರುವುದು ನಿಮ್ಮ ಕೊಡುಗೆಯಿಂದ, ನಿಮ್ಮ ಆಶೀರ್ವಾದದಿಂದ, ನಿಮ್ಮ ಪ್ರೀತಿಯಿಂದ. ಸರ್ವಶಕ್ತರಾದ ದೇವರೇ, ಆತ್ಮೀಕ ಸ್ವರ್ಗೀಯ ಭೋಜನದಿಂದ ನಮ್ಮ ಆತ್ಮವನ್ನು ಪೋಷಿಸಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ಹಾಗೂ ಈ ನಮ್ಮ ದೇಹಕ್ಕೆ ಶಕ್ತಿಯನ್ನು ನೀಡಲು ಈಗ ನಾವು ಭುಜಿಸಲಿರುವ ಆಹಾರವನ್ನು ಆಶೀರ್ವದಿಸಿರಿ ಪ್ರಭುವೇ. ಈ ಆಹಾರವು ನಮ್ಮ ದೇಹಕ್ಕೆ ಶಕ್ತಿಯನ್ನು ದಯಪಾಲಿಸಲಿ, ಆರೋಗ್ಯವನ್ನು ನೀಡಲಿ. ಹಾಗೂ ನಾವು ಪ್ರಾರ್ಥಿಸುತ್ತೇವೆ ಪ್ರಭುವೇ, ಒಂದು ದಿನ ಊಟಕ್ಕಾಗಿ ಅಲೆದಾಡುತ್ತಿರುವವರಿಗಾಗಿ ಸಹೃದಯಗಳ ಮುಖಾಂತರ ಅವರ ಹಸಿವನ್ನು ನೀಗಿಸಿರಿ ಪ್ರಭುವೇ. ಈ ಪ್ರಾರ್ಥನೆಯನ್ನು ನಿಮ್ಮ ಪರಿಶುದ್ಧ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಆಮೆನ್.
ಜೀವ ಪಾಲಕರೇ, ಕ್ರಿಸ್ತರ ಬಾಳಿನ ಪ್ರತಿರೂಪವೇ, ನಮಗಾಗಿ ಪ್ರಾರ್ಥಿಸಿರಿ. ಸೃಷ್ಟಿ ಸಮಸ್ತವ ಪ್ರೀತಿಸಿ, ಸೋದರ ಪ್ರೇಮವ ನೀವು ಬೆಳೆಸಿ. ಸೃಷ್ಟಿ ಸಮಸ್ತವ ಪ್ರೀತಿಸಿ, ಸೋದರ ಪ್ರೇಮವ ನೀವು ಬೆಳೆಸಿ. ದ್ವೇಷವ ಮರೆಸಿ, ಕ್ಷಮೆಯ ಕಲಿಸಿ, ಶಾಂತಿಯ ದೂತರು ನೀವಾಗಿರಿ. ದ್ವೇಷವ ಮರೆಸಿ, ಕ್ಷಮೆಯ ಕಲಿಸಿ, ಶಾಂತಿಯ ದೂತರು ನೀವಾಗಿರಿ. ಪವಾಡ ಪುರುಷ ಸರಿ, ನಮ್ಮಯ ಜೀವ ಪಾಲಕರೇ, ಕ್ರಿಸ್ತರ ಬಾಳಿನ ಪ್ರತಿರೂಪವೇ, ನಮಗಾಗಿ ಪ್ರಾರ್ಥಿಸಿರಿ. ಪವಾಡ ಪುರುಷ ಸರಿ, ನಮ್ಮಯ ಜೀವ ಪಾಲಕರೇ, ಕ್ರಿಸ್ತರ ಬಾಳಿನ ಪ್ರತಿರೂಪವೇ, ನಮಗಾಗಿ ಪ್ರಾರ್ಥಿಸಿರಿ. ನಮಗಾಗಿ ಪ್ರಾರ್ಥಿಸಿರಿ. ಪ್ರೀತಿಯ ಸಹೋದರ ಕೆಲವೇ ನಿಮಿಷದಲ್ಲಿ ಭೋಜನ ಬರುತ್ತದೆ. ದಯಮಾಡಿ ಇದ್ದು ಸಹಕರಿಸಿ ಭೋಜನವನ್ನು ಮಾಡಿ ತೆರಳಬೇಕಾಗಿ ಕೇಳಿಕೊಳ್ಳುತ್ತೇನೆ.